ಆನೆ ಬಾಬರ್ಗೆ ಮಾಡ್ತಿರ್ತಕ್ಕಂಥ ಆರೋಪ ಗಂಭೀರವಾಗಿದೆ. ಬರೀ ಹೀಟ್ ಪದಾರ್ಥಗಳೇ ಕೊಟ್ಬಿಡ್ತಾರೆ ಆನೆಗಳಿಗೆ. ಕುಸುಬ್ಲಕ್ಕಿ ಸರಿಯಾಗಿ ಕೊಡಲ್ಲ, ಮೊಸರು ಸರಿಯಾಗಿ ಕೊಡಲ್ಲ. 14 ಆನೆಗಳಿಗೆ ದಿನಕ್ಕೆ ಒಂದೊಂದು ಕೆ ಜಿ ಬೆಣ್ಣೆ ತಿನ್ನಿಸ್ಬೇಕು. ಅಲ್ಲಿಗೆ 14 ಕೆ ಜಿ ಬೆಣ್ಣೆ ಬೇಕಾಗುತ್ತೆ. 1 ಕೆ ಜಿ ಬೆಣ್ಣೆ ತಂದ್ಬಿಟ್ಟು 14 ಆನೆ ಕೊಡ್ತಾರಲ್ಲ ಇವರು. 1 ಕೆ ಜಿ ಬೆಣ್ಣೆ 14 ಆನೆಗಳು. ಫಸ್ಟ್ ಆಫ್ ಆಲ್ ಒಂದು ಆನೆಗೇ 1 ಕೆ ಜಿ ಬೆಣ್ಣೆ ಏನೇನೂ ಅಲ್ಲ. ಒಂದು ಆನೆಗೇ 1 ಕೆ ಜಿ ಬೆಣ್ಣೆ ಏನೇನೂ ಅಲ್ಲ. ಸೊ ಹಾಗಿದ್ದಾಗ 14 ಆನೆಗೆ 1 ಕೆ ಜಿ ಬೆಣ್ಣೆ ಕೊಡ್ತಾ ಇದ್ದಾರೆ ಅಂತ ಆನೆ ಬಾಬು ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಇದು. ತಂಪಾಗಬೇಕು ಅವುಗಳ ದೇಹಕ್ಕೆ. ಬರೀ ಗೋಧಿ ತಿನ್ನಿಸಿ ಬಾಡಿಯೆಲ್ಲ ಹೀಟ್ ಆಗಿಬಿಡ್ತಾವೆ ಅವಕ್ಕೆ. ಒಂದು ಕಡೆ ಬಿಸಿಲಲ್ಲೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅವುಗಳನ್ನು. ಇಂಥ ಟೈಮಲ್ಲಿ ಏನಾಗುತ್ತೆ, ಅವು ಕೆರಳುತ್ತವೆ, ಸಹಜ ಇದು ಅಂಥೇಳಿ ಆನೆ ಬಾಬು ಅವ್ರು ಒಂದು ಕಡೆ ಮಾತಾಡ್ತಾಯಿದ್ರು. ಒಂಥರ ಗಂಭೀರವಾದಂಥ ವಿಚಾರ. ಮತ್ತು ಈ ಒಂದು ವಿಚಾರಗಳಲ್ಲಿ DFO ಇರ್ತಾರೋ ಅವ್ರಿಗೆ ನಾಲೆಡ್ಜೇ ಇಲ್ಲ. ನರ್ಸರಿ ಕಾಯ್ತಾ ಇದ್ದವರು, ಅಲ್ಲಿ ಯಾವುದೋ ಗಿಡಗಳು ನೋಡ್ಕೊಳ್ತಾ ಇದ್ದವರು, ಇಂಥವ್ರನ್ನ ತಗೊಂಡು ಬಂದುಬಿಟ್ಟು DFO ಅಂತ ಮಾಡಿಬಿಡ್ತಾರೆ. ಇವರುಗಳಿಗೆ ಆನೆಗಳ ಬಿಹೇವಿಯರ್ ಏನು ಗೊತ್ತು? ಈ ಟೆಂಡರಲ್ಲಿ ಯಾರೋ ದುಡ್ಡು ತಿನ್ನಬೇಕು, ಆ ದುಡ್ಡು ತಿನ್ನೋಕ್ಕೋಸ್ಕರವಾಗಿ ಈಗ ನಮ್ಮ KMF ಆಗಲಿ, ಮೈಸೂರು ಜನನೇ ಹೇಳ್ತಾರೆ, ಮೈಸೂರು ಮಾರ್ಕೆಟವರೆಲ್ಲ ಹೇಳ್ತಾರಂತೆ, ರೀ ಆನೆಗೆ ಏನು ಬೇಕು ಹೇಳ್ರಿ ನಾವೇ ಕೊಡ್ತೀವಿ ಅಂತ. ಹೌದು, ನಿಜ ಅಲ್ವೇನ್ರಿ? ಈಗ ಆನೆಗೆ ಇದೇ ನಾನು KMF ಫೋನೋ ತೊಗೊಂಡ್ರು ಕೂಡ ಏನರಪ್ಪ ನಿಮಗೆ ಒಂದು 15 ದಿನದ ಮಟ್ಟಿಗೋ ಒಂದು ತಿಂಗಳ ಮಟ್ಟಿಗೋ ಆ ಒಂದು 14 ಆನೆಗೆ ದಿನಕ್ಕೆ 1 ಕೆ ಜಿ ಬೆಣ್ಣೆ ಕೊಡೋಕ್ಕಾಗಲ್ವ ಅಂತ ಹೇಳಿದ್ರೆ ಆರಾಮಾಗಿ ಕೊಡ್ತೀವಿ ಅಂತಲೇ ಮಾತಾಡೋದು KMF ಅವರು. ನಾನು ಹೇಳಿದ್ನಲ್ಲ, ತಿರುಪತಿ ಲಡ್ಡು ತುಪ್ಪದ ವಿಚಾರದಲ್ಲಿ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ ರೀ ನಾವು ತಿರುಪತಿಗೆ, ಭಕ್ತಿಯಿಂದ ಕೊಡ್ತಾ ಇದ್ದೀವಿ. ಬರೀ ವ್ಯವಹಾರ ಅಲ್ಲ ಇದು. ಉತ್ಕೃಷ್ಟ ಗುಣಮಟ್ಟವನ್ನು ನಾವು ಕಾಪಾಡಿಕೊಂಡಿದ್ದಕ್ಕೇ ಲಡ್ಡು ಆ ರುಚಿ ಇತ್ತು ಅಂತ ಅವರು ಕೂಡ ಒಂದು ಕಡೆ ಮಾತಾಡ್ತಾ ಇದ್ರು. ಮತ್ತು ಆನೆಬಾಬು ಅವ್ರ ಸಂಪರ್ಕದಲ್ಲಿದ್ದಾರೆ. ಆನೆಬಾಬು ಅವ್ರಿಗೆ ನನ್ನ ಪ್ರಶ್ನೆ, ಈಗ ಈ ಒಂದು ಸಮಸ್ಯೆ, ಈಗ ಇದ್ರ ಆಚೆಗೆ ಇನ್ನೊಂದು ಕೇಳ್ತೀನಿ, ಬರೀ ಆಹಾರದಿಂದನೇ ಕಿತ್ತಾಡ್ಕೊಂಡ್ಬಿಟ್ವಾ? ಇವನು ತೀಟೆ ಇಲ್ವಾ? ಇವನು ಧನಂಜಯನೋ ಇವನು ಕಂಜನೋ ತೀಟೆ ಇಲ್ವಾ ಇವರಿಬ್ರು? ತೀಟೆ ಮಾಡ್ತಾರಾ ಇವರು? ಸರ್, ಒಂದ್ ಆನೆ ಮಸ್ತಿಗೆ ಬಂದ್ಮೇಲೆ ಮದ್ಗಜ ಅಂತಾರಲ್ಲ ಸರ್, ಮಸ್ತಿಗೆ ಬಂದ್ಮೇಲೆ ಬೇರೆ ಗಂಡಾನೆಗಳು ಅದ್ರ ಹತ್ರ ಯಾವ್ದು ಸುಳಿಯೋಕಿಲ್ಲ. ಓಕೆ. ಅದಕ್ಕೋಸ್ಕರ ಮುಂದ್ಗಡೆ ಆನೆ ಇವ್ರು ಕಾಲ್ ಚೈನ್ ಬಿಚ್ಚೋರೆ ನೀರ್ ಕುಡ್ಸಕ್ಕೆ. ಈ ಕಡೆ ಆನೆ ಬತ್ತಿರೋದ್ರಿಂದ ಓಡೋಗಿದೆ ಹೊರತು ಯಾವ ಕಾರಣಕ್ಕೂ ಓಡೋಗಿಲ್ಲ ಸರ್ ಅದು. ಓಕೆ. ಅಂದ್ರೆ ಈಗ ಆನೆ ಬಾಬು ಅವ್ರನ್ನ ನೋಡ್ಕೊಳಕ್ ಬಿಟ್ಬಿಟ್ರೆ ಇದೆಲ್ಲ ಪ್ರಾಬ್ಲಮ್ ಸರಿ ಮಾಡ್ಬಿಡ್ತೀರಾ ನೀವು? ಸರ್, ಇದಕ್ಕೊಂದು ಮೊದ್ಲು ಫಸ್ಟ್ ಆಫ್ ಆಲ್ ಬಲರಾಮ ಆನೆ ಕಟ್ಟಿದ್ವಿ ಸರ್ 2011ರಲ್ಲಿ. ಅವಾಗ್ಲೂ ಓಡೋಗಿತ್ತು ಸರ್ ಆನೆಗಳು. 13 ಆನೆ ಓಡೋಗಿತ್ತು ಸರ್. ಅವಾಗ ನಾವು ಹಿಡ್ಕೊಂಡ್ ಬರ್ಲಿಲ್ವ ಸರ್. ಅವಾಗ ಅರಮನೆಯಿಂದ ಆಚೆ ಹೋಗಕ್ ಬಿಡ್ಲಿಲ್ಲ ನಾವು ಸಾಯಂಕಾಲ 6 ಗಂಟೆಲೆ. ಅವಾಗ ಏನ್ ಮಾಡೋದು ಗೊತ್ತ, ಒಬ್ಬೊಬ್ರು 2 ಕಾಲ್ ತಪ್ಕೊಂಡಿದ್ದೆ ಬಲರಾಮ ಆನೆ ವಾಪಸ್ ಕರ್ಕೊಂಡ್ ಬಂದಿದ್ವಿ ನಾವು. ಜನ ಗಾಡು ಬೆಳಗ್ಗೆ ಹೊತ್ತು ಇಟ್ಕೊತಾರೆ ಸರ್. ಆನೆ ಸಾರ್ವಜನಿಕರು ನೋಡಕ್ ಬಂದ್ರೆ ಆನೆ ಹತ್ರ ಓಡಿಸ್ತಾರೆ ಅಲ್ಲ. ಇವ್ರು ಯಾರು ಸರ್ ಓಡಿಸಕ್ಕೆ? ಸಾರ್ವಜನಿಕರದು ತೆರಿಗೆ ಹಣದಿಂದ ಇವ್ರು ದಸರಾ ನಡೆಸ್ತಾ ಇರೋದು ಹೊರತು ಇವ್ರ ಮನೆಯಿಂದ ಯಾರು ಹಾಕಿಲ್ಲ ಸರ್. ಅಲ್ಲೇ ಇದ್ರಲ್ಲ ಗಾಡಿಗಳು ವಾಚ್ಗಳು ಮಡಗಿದ್ರೆ DCF ಕುಂತಿದ್ದಾರೆ, CF ಕುಂತ್ಕೊತಾರೆ, ಎಲ್ಲಾರ್ಗು ಓಡಿಸುವಂತ ಪೊಲೀಸರ್ಗೆ ಹಾಕಿದ್ದಾರೆ. ಏನು ಓಡಿಸ್ತಾರೆ ಇವರು? ಯಾರು ಇವ್ರು ಓಡಿಸ್ತಾರೆ? ನಾವು ಟ್ಯಾಕ್ಸ್ ಕಟ್ಲಿಲ್ಲ ಅಂದ್ರೆ ಲೈಟ್ ಬಿಲ್, ನೀರ್ ಬಿಲ್ ಎಲ್ಲ ನಿಲ್ಲಿಸ್ತಾರೆ ಇವ್ರು. ನಾವು ಟ್ಯಾಕ್ಸ್ ಕಟ್ಟಿದ್ದಕ್ಕೆ ತಾನೆ ಇವ್ರು ದಸರಾ ನಡೆಸ್ತಾ ಇರೋದು. ನಿಜ. ಮತ್ತೆ ಇವ್ರು ಯಾರು ಸರ್ ಆನೆ ಹತ್ರ ಹೋದವ್ರು ಎಲ್ಲಾರ್ಗು ಓಡ್ಸಕ್? ಇವ್ರು ಯಾರ್ಯಾರು ಓಡಿಸಿದಾರೆ? ಇಷ್ಟು ಜನ ಓಡಿಸಿದಾರಂತೆ ಈಗ ಆನೆ ಹತ್ರ ಹೋಗಿದ್ದಕ್ಕೆ ಸರ್. ಗಾರ್ಡ್ಗಳು ಇದಾರಲ್ಲ, ಗಾರ್ಡ್ಗೆ ಹಾಕಿದ್ದಾರೆ. ಬೆಳಗ್ಗೆ ಹೊತ್ತು ನೆನ್ನೆ ರಾತ್ರಿ ಗಾರ್ಡ್ಗಳು ಎಲ್ಲಿ ಓಡೋಗಿದ್ರು ಆನೆ ಓಡೋದಾಗ? ಓಕೆ. ಕಾಪಾಡ್ಕೊಂಡಿಲ್ಲ. ಇವ್ರು ಸೆಕ್ಯೂರಿಟಿ ಮಾತ್ರ CF, ಆಮೇಲೆ DCF ಸೆಕ್ಯೂರಿಟಿ ಮಾತ್ರ ಇವ್ರು ಗಾರ್ಡ್ಗಳನ್ನ ತಗೊಂಡ್ ಇಟ್ಕೊತಾರೆ. ಕೊನೆ ದಿವಸ ಇಟ್ಕೊತಾರೆ. ನಾವು ಎಲ್ಲ ಹಿಂಗ್ ಮಾಡೋದು ಅಂತ. ಏನ್ ಮಾಡ್ತೀರಾ? ಏನು ಇಲ್ಲ. ಹೋದ್ ವರ್ಷ ಹಿಂಗೆ ಒಂದು ಆನೆ ಓಡೋಗಿತ್ತು ಕೇಳಿ. ದಸರಾದಲ್ಲಿ ಶ್ರೀರಂಗಪಟ್ಟಣ ಬಾರಿ ಕಟ್ಟಿದಾಗ ಅವಾಗೆಲ್ಲ ಇರ್ಲಿಲ್ಲ, ಈಗ್ಲೂ ಇಲ್ಲ, ಮುಂದೆನೂ ಇರಕ್ಕಿಲ್ಲ. ಇವ್ರಿಗೆ ಟ್ರಾಂಕ್ಲೇಜ್ ಗನ್ ಕೊಡೋದಿಲ್ಲ ಈ ಡಾಕ್ಟರ್ಗಳಿಗೆ. ಇವ್ರು ಹಿಂದ್ಗಡೆ ಗೊತ್ತಿಲ್ಲ, ಮುಂದ್ಗಡೆ ಗೊತ್ತಿಲ್ಲ. ಈ ಡಾಕ್ಟ್ರೆ 4 ಆನೆ ಸಾಯಿಸವನೆ. ಇವ್ರದ್ದು ಕೇಸ್ ಇದೆ ಇನ್ನೂ, ಕೇಳಿಬೇಕಾರೆ ಅವ್ರ ಹತ್ರ. ಯಾರು ಡಾಕ್ಟ್ರು? ಇವ್ರಿಗೆ ಯಾವ ಇಲ್ಲ ಸರ್. ಇವ್ರಿಗೆ ಯಾರು ಡಾಕ್ಟರ್? ಯಾರು? ಡಾಕ್ಟರ್ ಮುಜೀಬ್ ಖಾನ್ ಅನ್ಬಿಟ್ಟಿ ಸರ್. ಮುಜೀಬ್ ಖಾನ್ 4 ಆನೆ ಸಾಯಿಸಿದ್ದಾರೆ ಅಂತ ನೀವು ಹೇಳ್ತಿರೋದು? ವರ್ಷಕ್ಕೊಂದ್ಸರಿ ದಸರಾ ಮಾಡಕ್ ಬರ್ತಾರೆ ಅಷ್ಟೇ ಹೊರತು ಇನ್ನು ಕ್ಯಾಂಪಲ್ಲಿ ಇವರು ವರ್ಕ್ ಮಾಡಿಲ್ಲ ಸರ್ ಎಲ್ಲೂ. ಓಕೆ, ಸರಿ. ಇಲ್ಲಿ ದಸರಾಕ್ ಬರ್ಬೇಕಾದ್ರೆ 1-2 ಎಲ್ಲಾ ಕ್ಯಾಂಪ್ ಬಿಡ್ಬೇಕು ಸರ್ ಅವ್ರನ್ನ. ಬಾಬು ಅವ್ರಿಗೆ ಇಲ್ಲಿ ಈ ಕತೆ ಆಯ್ತು. ಈ ಕ್ಯಾಂಪಲ್ಲಿ ಇರ್ತಾವಲ್ಲ ಆನೆಗಳು, ಮಾವುತರು ಇರ್ತಾರೆ, ವೀರನಹೊಸಹಳ್ಳಿ, ಅಲ್ಲಿಂದ ಆನೆ ಬಂತು, ಮಾವುತರು ಬಂತು, ಕಾವಾಡಿಗರು ಬಂದ್ರು ಅಂತೆಲ್ಲ ನಾವು ಮಾತಾಡ್ತೀವಲ್ವಾ? ಅಲ್ಲಿ ಹೇಗ್ ನೋಡ್ಕೋತಾರೆ ಆನೆಗಳನ್ನ? ಅಲ್ಲಿ ಏನೇನು ಕೊಡ್ತಾರೆ ದಿನಕ್ಕೆ ಆನೆಗಳಿಗೆ? ಅಲ್ಲಿ ಈಟಿನ ಪದಾರ್ಥ ಏನು ಇಲ್ವಲ್ಲ ಸರ್. ರಾಗಿ ಕೊಡ್ತಾರೆ, ರಾಗಿ ಮುದ್ದೆ ಮಾಡ್ಬಿಟ್ಟಿದೆ, ಉಳ್ಳು ಮುದ್ದೆ ಮಾಡಿಸ್ ಬಾಯಿಗೆ ತಿನ್ನಿಸ್ತಾರೆ. ಅದಕ್ಕೆ ತಂಪು ಬೇಕಾಗಿದ್ದ ಆನೆ ಮಾಡ್ಕತ್ತಲ್ಲ, ಸೊಪ್ಪು ತಿಂದಿ ತಂಪು ಮಾಡುತ್ತಲ್ಲ ಸರ್ ಅದು. ಕರೆಕ್ಟ್. ಅಲ್ಲ, ಇಲ್ಲೂ ರಾಗಿ ಮುದ್ದೆ ಕೊಡ್ಲಿ ಬಿಡಿ ಆನೆಗೆ, ಯಾರು ಬೇಡ ಅಂದ್ರು?
ಸರ್ ನಾವ್ ಅದೇ ಹೇಳೋದು, ನೀವು ಕುಸ್ಲಕ್ಕಿ ಕೊಡಿ, ಕುಸ್ಲಕ್ಕಿನೇ ಕೊಡಕ್ಕಿಲ್ಲ. ಪಾಪ ಮಾವತ್ರ ಕವಾಡಿಗಳಿಗೆ ಸ್ಟೀಮ್ ಅಕ್ಕಿ ಕೊಡ್ತೀರಾ, ಅವ್ರನ್ನ ಹೊಟ್ಟೆ ಉರ್ಸ್ಕೊಳಕ್ಕೆ. ನೀವು ಸ್ಟೀಮ್ ಅಕ್ಕಿ ಕೊಡ್ತೀರಾ, ಅವ್ನಿಗೆ ಅದೇ 70 ರೂಪಾಯಿ ಕೊಡ್ತೀರಾ ನಿಮ್ಗೆ, ಯಾರಿಗೆ ಟೆಂಡರ್ ಅವ್ನಿಗೆ. ಸ್ಟೀಮ್ ಅಕ್ಕಿ ಏನು ಕೊಡ್ತೀರಾ, ಅದೇ ಡಿಪೋ ಅಕ್ಕಿ ಕೊಡಿ ನೀವು. ಎಲ್ಲಾರ್ಗು 6 ಕೋಟಿ ಜನ ಸ್ಟೀಮ್ ಅಕ್ಕಿ ಡಿಪೋ ಅಕ್ಕಿ ತಿಂತಾರೆ, ಅದೇ ಡಿಪೋ ಅಕ್ಕಿ ಕೊಡಿ. ಸಣ್ಣಗಿರೋ ಚೆನ್ನಾಗಿರೋದಿಲ್ಲ, ಜನತಾ ಬಜಾರ್ ತರಿಸ್ಕೊಡಿ.